ಬಟ್ ಫುಡ್ ಸ್ಟೈಲ್ ಏನ್ ಚೇಂಜ್ ಮಾಡ್ಕೋಬೇಕು ಸರ್ ಮನುಷ್ಯ? ಉದಾಹರಣೆಗೆ ಸುಮಾರು ಒಂದು ಮುಖ್ಯವಾಗಿ ಡೈಲಿ ಎಕ್ಸರ್ಸೈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾರು ಡಯಾಬಿಟಿಕ್ಸ್ ಇದ್ರೆ, ನಿಮ್ಮ ಮನೇಲಿ ಯಾರು ಡಯಾಬಿಟಿಸ್ ಇದ್ರೆ ಅವರಿಗೆ ಹೋಗೋಕಷ್ಟು ಮೋಟಿವೇಶನ್ ಇಲ್ಲ ಅಂದ್ಬಿಟ್ಟು ದಯವಿಟ್ಟು ಬೆಳಿಗ್ಗೆ ಎದ್ಬಿಟ್ಟು ಒಂದು ಅರ್ಧ ಗಂಟೆವರೆಗೆ ಬ್ರಿಸ್ಕ್ ವಾಕಿಂಗ್ ಕರ್ಕೊಂಡು ಹೋಗಿ. ರೈಟ್, ಎಕ್ಸರ್ಸೈಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. 30 minutes ಎಕ್ಸರ್ಸೈಸ್ ವೆರಿ ಇಂಪಾರ್ಟೆಂಟ್. ಇನ್ನು ಆಹಾರದಲ್ಲಿ ಕೆಲವೊಂದು ಮೈನರ್ ಚೇಂಜಸ್ಗಳು ಮಾಡ್ಕೋಬೇಕಾಗುತ್ತೆ. ಉದಾಹರಣೆಗೆ ಯಾರೆಲ್ಲ ಈಗ ರೈಸ್ ತಿನ್ಬೇಕು, ಸೌತ್ ಇಂಡಿಯನ್ಸ್ ಅಂದ್ರೆ ರೈಸ್ ತಿನ್ಲೇಬೇಕಂತಿರುತ್ತೆ. ರೈಸ್ ತಿನ್ಬೇಕಾದ್ರೆ ಬಿಳಿ ಅಕ್ಕಿ ಬದಲಿಗೆ ಈ ರಾಜಮುಡಿ ರೈಸ್ ಅನ್ನು ಅಳವಡಿಸ್ಕೊಳ್ಳಿ. ರಾಜಮುಡಿ ರೈಸ್ ಅಂದ್ರೆ ಕೂಡ ಒಳ್ಳೇದು. ರೈಟ್, ಇನ್ನು ಚಪಾತಿ ತಿಂತಾ ಇರ್ತೀರಾ, ಗೋಧಿ ಹಿಟ್ಟಿನ ಚಪಾತಿ ಬದಲಿಗೆ ಜವಿ ಗೋಧಿ ಹಿಟ್ಟು ಚಪಾತಿ ತಗೊಳ್ಳಿ ಅಂತ ಹೇಳ್ತೀವಿ. ಅವಾಗ ಏನಾಗುತ್ತೆ, ಲೋ ಜಿ ಆಗಿರ್ತದೆ, ಅದ್ರಲ್ಲಿ ನಿಮಗೆ ನಿಮ್ಮ ದೇಹಕ್ಕೆ ಅನುಕೂಲ ಆಗ್ತಾ ಹೋಗ್ತದೆ ಇದರಿಂದ. ಬಟ್ ಈ ಡಯಾಬಿಟಿಸ್ ಬರುತ್ತೆ ಅನ್ನೋ ಒಂದು ಪೂರ್ವಾಗ್ರಹ ಪೀಡಿತರಾಗಿ ಕೆಲವೊಬ್ರು ಈ ಮಸಾಲೆ ಪದಾರ್ಥಗಳನ್ನು ಜಾಸ್ತಿ ತಿನ್ನೋದು, ಆ ಥರದ್ದು ಎಲ್ಲರೂ ಕೂಡ ಆ ಥರ ಮಾಡ್ತಿರ್ತಾರೆ. ಬಟ್ ಅದು ಎಷ್ಟು ಅಫೆಕ್ಟ್ ಕೂಡ ಇದಕ್ಕೆ ಆಗ್ಬೋದು ಅಂತ, ಅಂದ್ರೆ ಮಸಾಲೆ ಪದಾರ್ಥ ಜಾಸ್ತಿ ತಿನ್ನೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಅಂತ. ಹೆಚ್ಚೆಚ್ಚು ಮಸಾಲೆ ಪದಾರ್ಥಗಳಿಗೆ ಅಡಿಕ್ಟ್ ಆಗೋದು, ಈ ನಾನ್ ವೆಜ್ ಈ ತರದ್ದೆಲ್ಲ. ಯಾವುದನ್ನು ನಮ್ಮ ದೇಹಕ್ಕೆ ಈಗ ಹೆವಿ ಏನಾಗಿರ್ತದಲ್ಲ, ಹೆವಿ ಟು ಡೈಜೆಸ್ಟ್. ಉದಾಹರಣೆಗೆ ಒನ್ ಆಫ್ ದಿ ರೀಸನ್ಸ್ ಏನಾಗ್ಬೋದು ಅಂತಂದ್ರೆ, ಈಗ ರಾತ್ರಿ ಹೊತ್ತು ನಮ್ಮ ಪ್ರತಿಯೊಬ್ಬರ ಮೆಟಬಾಲಿಸಮ್ ಸಂಜೆ ಆದಂಗೆ, ಯಾಕೆ ಬಿಫೋರ್ 7 o'clock ಊಟ ಮಾಡಿ, ಬಿಫೋರ್ 7 o'clock ಊಟ ಮಾಡಿ ಯಾಕೆ ಹೇಳ್ತಾರೆ ಅಂತಂದ್ರೆ, ನಮ್ಮ ಒಂದು ಜೀರ್ಣಕ್ರಿಯೆ ನಿಧಾನವಾಗ್ತಾ ಹೋಗುತ್ತೆ ಸಾಯಂಕಾಲ ಆದಂಗೆ. ಈಗಿನ ಪದ್ಧತಿ ಏನಾಗಿದೆ ಅಂತಂದ್ರೆ, ಮನೆಗೆ ಬಂದು ಬೆಂಗಳೂರಲ್ಲಿರೋಗೆಲ್ಲ ಮನೆಗೆ ಬರಕ್ಕೆ 10 ಗಂಟೆ ಆಗುತ್ತೆ. 10 ಗಂಟೆಗೆ ಹೆವಿ ಊಟ ಮಾಡಿ ಬಿಟ್ಟು ಮಲಗ್ತಾರೆ. ಅವ್ರಿಗೆ ಖಂಡಿತವಾಗಿ ಒಂದಲ್ಲ ಒಂದು ಸಮಸ್ಯೆ ಬಂದಿರುತ್ತೆ. ಯಾಕಂದ್ರೆ ನಿಮ್ಮ ಡೈಜೆಷನ್ ಆಲ್ರೆಡಿ ಸ್ಲೋ ಇದೆ, ಮೆಟಬಾಲಿಸಮ್ ರೇಟ್ ಆಲ್ರೆಡಿ ಸ್ಲೋ ಇದೆ. ಅಂತ ಟೈಮಲ್ಲಿ ಜಾಸ್ತಿ ಫುಡ್ ಹಾಕಿದ್ರೆ ಏನಾಗುತ್ತೆ, ಸರಿಯಾಗಿ ಜೀರ್ಣ ಆಗಲ್ಲ. ಸೊ ಗ್ಯಾಸ್ಟ್ರಿಕ್, ಎಸಿಡಿಟಿ ಇಂದ ಸಮಸ್ಯೆಗಳು ಶುರು ಆಗ್ತಾ ಹೋಗ್ತವೆ. ಆಬ್ವಿಯಸ್ಲಿ ಇದೆಲ್ಲವೂ ಅಗೇನ್ ಡಯಾಬಿಟಿಸ್ ಕೂಡ ಮೆಟಬಾಲಿಕ್ ಡಿಸಾರ್ಡರ್, ಮುಂದೆ ಡಯಾಬಿಟಿಸ್ ಡೆವಲಪ್ ಮಾಡ್ಕೋತಕ್ಕಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಅವರಿಗೆ. ಬಟ್ ಗುಡುಚಿಯಲ್ಲಿ ಇದಕ್ಕೆ ಚಿಕಿತ್ಸಾ ಪದ್ಧತಿಗಳು ಏನೇನಿದೆ ಸರ್ ಆಯುರ್ವೇದ ಆಸ್ಪತ್ರೆಯಲ್ಲಿ ಡಯಾಬಿಟಿಕ್ಸ್ ಸಂಬಂಧಪಟ್ಟ ಹಾಗೆ? ಡಯಾಬಿಟಿಸ್ಗೆ ನಾವು 6 ತಿಂಗಳ ಒಂದು ಪ್ರೋಗ್ರಾಮ್ ಇದೆ. ರೈಟ್, ಪೂರ್ತಿ 6 ತಿಂಗಳು ನಿಮ್ಮ ಶುಗರ್ ಲೆವೆಲ್ ನಾರ್ಮಲ್ ತರಬೇಕಾಗಿಲ್ಲ. ನಿಮ್ಮ ಶುಗರ್ ಲೆವೆಲ್ ಮೇ ಬಿ 1 month 2 months ಅಲ್ಲಿ ನಿಮ್ಮ ಶುಗರ್ ಲೆವೆಲ್ ನಾರ್ಮಲ್ ಬರುತ್ತೆ. 2 month ಮುಗಿದ ಯಾರು ಇನ್ಸುಲಿನ್ ತಗೊಳ್ತೀರಾ, ಇನ್ಸುಲಿನ್ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿರ್ತೀವಿ. 2 ತಿಂಗಳು ಮುಗಷ್ಟರಲ್ಲಿ ಅವರೆಲ್ಲ ಇನ್ಸುಲಿನ್ ವಿಡ್ರಾ ಮಾಡಿರ್ತೀವಿ. ಕೆಲವರು ಇನ್ಸುಲಿನ್ ಪ್ಲಸ್ ಮೆಡಿಸಿನ್ಸ್ ತಗೊಳ್ತಿರ್ತಾರೆ, ಅದನ್ನ 3rd ಅಥವಾ 4th month ಅಲ್ಲಿ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿರ್ತೀವಿ. ಇದು 6 ತಿಂಗಳ ಪ್ರಕ್ರಿಯೆ. 6 ತಿಂಗಳ ಪ್ರಕ್ರಿಯೆಯಲ್ಲಿ ಮೊದಲ ತಿಂಗಳು ಏನಾಗುತ್ತೆ ಅಂದ್ರೆ, ನಿಮ್ಮ ಶುಗರ್ ಲೆವೆಲ್ ಅನ್ನು ನಾವು ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ತಾ ಹೋಗ್ತೀವಿ. ಸುಮಾರು ಟೆಕ್ನಾಲಜಿಗಳಿದೆ. ಉದಾಹರಣೆಗೆ CGM ಸೆನ್ಸರ್ ಅಂತ ಹೇಳ್ತೀವಿ, ಕಂಟಿನ್ಯೂಸ್ ಗ್ಲೂಕೋಸ್ ಮಾನಿಟರ್. ಅಲ್ಲೇನಾಗುತ್ತೆ ಅಂದ್ರೆ, ಒಂದು ಪ್ಯಾಚ್ ಹಾಕ್ಬಿಟ್ಟಿರ್ತೀವಿ ನಿಮ್ಮ ಆರ್ಮ್ಗೆ. ಆ ಪ್ಯಾಚ್ ಹಾಕಿದ ತಕ್ಷಣ ಆಗುತ್ತೆ ನಿಮ್ಮ ದೇಹದಲ್ಲಿ 24/7 ನಿಮ್ಮ ಶುಗರ್ ಲೆವೆಲ್ ಹೆಂಗೆ ಚೇಂಜ್ ಆಗ್ತಿದೆ ಅದು ಗೊತ್ತಾಗುತ್ತೆ. ರಿಯಲ್ ಟೈಮ್ ನಿಮಗೂ ಗೊತ್ತಾಗುತ್ತೆ, ಪ್ಲಸ್ ನಮ್ಮ ಡಾಕ್ಟರ್ಗಳಿಗೂ ಕೂಡ ಗೊತ್ತಾಗುತ್ತೆ. ಸೊ ಅದು ಮೊದಲನೇದು ಮಾಡ್ತಕ್ಕಂಥದ್ದು. ಯಾಕಂದ್ರೆ ಯಾವ್ದನ್ನ ನಾವು ಮೇಜರ್ ಮಾಡ್ತೀವಲ್ಲ, ಯಾವ್ದನ್ನ ಅಳತೆ ಮಾಡ್ತೀವಿ, ಅದ್ರಲ್ಲಿ ನಾವು ಇಂಪ್ರೂವ್ಮೆಂಟ್ ಮಾಡ್ಬೋದು. ಹೀಗಾಗಿ ಅಳತೆ ಮಾಡೋದು ಮುಖ್ಯ. ಸುಮಾರು ಜನ ಹೇಳ್ತಾರೆ, ನಾನು ಶುಗರ್ ಚೆಕ್ ಮಾಡಿಲ್ಲ. ಯಾಕೆ ಚೆಕ್ ಮಾಡೋದು, ಎಂದು ಕಡಿಮೆ ಅಂತೂ ಆಗೋದಿಲ್ಲ, ಯಾಕೆ ಚೆಕ್ ಮಾಡೋದು ಅಂತ ಹೇಳ್ತಾರೆ. ಗುಡುಜಿ ಯಾರು ಬಂದ್ಮೇಲೆ ಚೆಕ್ ಮಾಡಿ, ನೀವು ಬಂದಾಗ ಡೇ 1 ಅಲ್ಲಿ 420 ಇದೆ ಅಂತ ಹೇಳ್ತೀರಿ. 1 ತಿಂಗಳಾದ್ಮೇಲೆ 300 ಬಂತ ಇಲ್ಲ, 2 ತಿಂಗಳಾದ್ಮೇಲೆ 220 ಬಂತ ಇಲ್ಲ, 3 ತಿಂಗಳಾದ್ಮೇಲೆ ನಾರ್ಮಲ್ ಲೆವೆಲ್ ಬಂತ ಇಲ್ಲ. ನಿಮಗೆ ಗೊತ್ತಾಗುತ್ತೆ. ಹೀಗಾಗಿ ಡೇ ಟು ಡೇ ಒಂದು ಲಾಗ್ ಬುಕ್ ಕೊಡ್ತೀವಿ. ಡೇ ಟು ಡೇ ನಿಮ್ಮ ಶುಗರ್ ಲೆವೆಲ್ ಎಂಟ್ರಿ ಮಾಡಿ ನಿಮಗೆ ಕಾಣುತ್ತೆ 1 ತಿಂಗಳಾದ್ಮೇಲೆ ಯಾವ ರೀತಿ ಬದಲಾವಣೆಗಳು ನಿಮ್ಮ ದೇಹದಲ್ಲಿ ಆಗಿದೆ ಅಂತ ನಿಮಗೆ ಕಾಣುತ್ತೆ. ಇನ್ಸುಲಿನ್ ತಗೊಳ್ತೀರಿ, ಎಷ್ಟು ಯೂನಿಟ್ಸ್ ತಗೊಳ್ತಿದ್ದೀರಿ? ಡೇ 1 ಅಲ್ಲಿ ಬಂದಾಗ 20 ಯೂನಿಟ್ಸ್ ತಗೋತೀನಿ, ಬೆಳಿಗ್ಗೆ 20 ಯೂನಿಟ್ಸ್, ರಾತ್ರಿ 20 ಯೂನಿಟ್ಸ್ ಅಂತ ಹೇಳ್ತಾರೆ. ನೀವು 1 ವಾರ ಆದ್ಮೇಲೆ ಚೆಕ್ ಮಾಡಿ, ನಿಮ್ಮ ಇನ್ಸುಲಿನ್ ಯೂನಿಟ್ಸ್ ಕಡಿಮೆ ಆಗಿರ್ತದೆ. 2 ವಾರ ಆದ್ಮೇಲೆ ಚೆಕ್ ಮಾಡಿ, ನಿಮ್ಮ ಇನ್ಸುಲಿನ್ ಲೆವೆಲ್ ಕಡಿಮೆ ಆಗಿರುತ್ತೆ. ಸೊ ಹೀಗೆ ಮಾಡ್ತಾ 2 ತಿಂಗಳು ಆಗೋಷ್ಟರಲ್ಲಿ ನಿಮ್ಮ ಇನ್ಸುಲಿನ್ ಕಂಪ್ಲೀಟ್ ಆಗಿ ಆಚೆ ಬಂದಿರ್ತೀರಿ. ರೈಟ್, ಸೊ ಇದಕ್ಕೆ ಟ್ರ್ಯಾಕಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇದು ಮೊದಲನೇದಾಗಿ ನಾವು ಮಾಡ್ತಕ್ಕಂಥದ್ದು. ಎರಡನೇದಾಗಿ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಟೈಪ್ 2 ಡಯಾಬಿಟಿಸ್ ಅಂದರೆ 3 ರೀತಿ ಸಮಸ್ಯೆ ಆಗ್ತದೆ. ಸರಿಯಾದ ಪ್ರಮಾಣದಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಆಗಲ್ಲ, ಅಥವಾ ಕ್ವಾಲಿಟಿ ಆಫ್ ಇನ್ಸುಲಿನ್ ಸರಿ ಇರಲ್ಲ, ಅಥವಾ ನಮ್ಮ ಸೆಲ್ಗಳು ಅದರ ಪ್ರತಿ ಸೂಕ್ಷ್ಮತೆ ಕಳ್ಕೊಂಡಿರ್ತವೆ. ಈ 3 ಸಿಸ್ಟಮ್ಗಳನ್ನು ನಾವು ಸರಿ ಮಾಡ್ತಾ ಹೋಗ್ತೀವಿ. ಯಾವ್ದ್ರಿಂದ? ನಮ್ಮ ಗುಡಿಚಾರದ ಪ್ರೊಪ್ರೈಟರಿ ಮೆಡಿಸಿನ್ಸ್ ಇಂದ. ಈ ಪ್ರೊಪ್ರೈಟರಿ ಮೆಡಿಸಿನ್ಗಳು ಕೊಟ್ಟಾಗ ಏನಾಗುತ್ತೆ ಅಂದ್ರೆ, ಈ 3 ಸಿಸ್ಟಮ್ಗಳು ಸರಿ ಆಗ್ತಾ ಹೋಗ್ತದೆ. ನಮ್ಮ ದೇಹ ಯಾವಾಗ ಸರಿಯಾದ ಪ್ರಮಾಣದಲ್ಲಿ ಈ ಇನ್ಸುಲಿನ್ ಹಾರ್ಮೋನ್ ಪ್ರೊಡ್ಯೂಸ್ ಮಾಡಕ್ಕೆ ಶುರು ಮಾಡ್ತಾ ಅನ್ಕೊಳ್ಳಿ, ಸರಿಯಾದ ಕ್ವಾಲಿಟಿ ಇನ್ಸುಲಿನ್ ಹಾರ್ಮೋನ್ ಪ್ರೊಡ್ಯೂಸ್ ಮಾಡಕ್ಕೆ ಶುರು ಮಾಡ್ತಾ ಅನ್ಕೊಳ್ಳಿ, ಆವಾಗ ನಮ್ಗೆ ಆಚೆ ಕಡೆಯಿಂದ ಯಾವ್ದಾದ್ರು ಶುಗರ್ ಮೆಡಿಸಿನ್ ಬೇಕಾಗುತ್ತಾ? ಬೇಕಾಗಲ್ಲ. ಯಾವಾಗ ನಮ್ಮ ದೇಹಕ್ಕೆ ಗೊತ್ತಾಗುತ್ತೆ ನಮ್ಗೆ ಆಚೆ ಕಡೆ ಶುಗರ್ ಲೆವೆಲ್, ಆಚೆ ಕಡೆ ಯಾವ್ದು ಶುಗರ್ ಮೆಡಿಸಿನ್ ಬೇಡ ಅಂತ ಗೊತ್ತಾದಂಗೆ ಗ್ರಾಜುವಲ್ ಆಗಿ ನೀವು ಏನೇನು ಮೆಡಿಸಿನ್ ತಗೊಳ್ತಿರ್ತಾರೆ, ಕೆಲವರು ಇನ್ಸುಲಿನ್ ಪ್ಲಸ್ ಟ್ಯಾಬ್ಲೆಟ್ಸ್ ತಗೊಳ್ತಿರ್ತಾರೆ, ಕೆಲವರು ಬೇರೆ ಟ್ಯಾಬ್ಲೆಟ್ಸ್ ತಗೊಳ್ತಿರ್ತಾರೆ. ಇವನ್ನೆಲ್ಲವನ್ನು ನಿಧಾನವಾಗಿ ನಾವು ಕಡಿಮೆ ಮಾಡ್ತಾ ಬರ್ತೀವಿ. ಇದಾದ್ಮೇಲೆ ನಿಮ್ಮ ಎಲ್ಲಾ ಇಂಗ್ಲಿಷ್ ಮೆಡಿಸಿನ್ಗಳನ್ನ ಅಥವಾ ಮಾಡರ್ನ್ ಮೆಡಿಸಿನ್ಗಳನ್ನ ಸ್ಟಾಪ್ ಮಾಡಿದ್ಮೇಲೆ ಏನಾಗುತ್ತೆ ಅಂದ್ರೆ, 1 to 2 months ಡಿಪೆಂಡಿಂಗ್ ಆನ್ ದ ಪೇಷಂಟ್, ಒಂದು 2 months ಏನಾಗುತ್ತೆ ಅಂದ್ರೆ, ಕೇವಲ ಗುಡಿಚಾರದ ಮೆಡಿಸಿನ್ಸ್ ಅಲ್ಲಿ ಇರ್ತೀರ ನೀವು. ಕೇವಲ ಗುಡಿಚಾರದ ಮೆಡಿಸಿನ್ಸ್ ಅಲ್ಲಿ ಇದ್ರೂ ಕೂಡ ನಿಮ್ಮ ಶುಗರ್ ಲೆವೆಲ್ ನಾರ್ಮಲ್ ರೇಂಜ್ ಅಲ್ಲೇ ಇರುತ್ತೆ. ಮೆಡಿಸಿನ್ ಬಿಟ್ಮೇಲೂ ಕೂಡ ನಿಮ್ಮ ಶುಗರ್ ಲೆವೆಲ್ ನಾರ್ಮಲ್ ರೇಂಜ್ ಅಲ್ಲಿ ಖಚಿತಪಡಿಸ್ಕೊಳ್ತೀವಿ. ಇದಾದ್ಮೇಲೆ ಏನಾಗುತ್ತೆ ಅಂದ್ರೆ, ನಿಮ್ಗೆ ಮೆಡಿಸಿನ್ಗಳ ಅವಶ್ಯಕತೆ ಇಲ್ಲ ಅಂತ ನಮ್ಗೆ ಖಾತ್ರಿ ಆಗುತ್ತೆ. ಆವಾಗ ಒಂದು 15 ದಿವಸದ ಒಂದು ಪ್ರಕ್ರಿಯೆ ಮಾಡ್ತೀವಿ, ಡಿಟಾಕ್ಸಿಫಿಕೇಶನ್ ಅಂತ ಶೋಧನ ಅಂತ ಹೇಳ್ತೀವಿ. 15 ದಿವಸದ ಶೋಧನಾ ಪ್ರಕ್ರಿಯೆ ಮಾಡಿದ ತಕ್ಷಣ ಏನಾಗುತ್ತೆ ಅಂದ್ರೆ, ನಿಮ್ಮ ಕಂಪ್ಲೀಟ್ ಬಾಡಿ ಕ್ಲೀನ್ಸ್ ಆಗ್ಬಿಡುತ್ತೆ. ಯಾವಾಗ ನಿಮ್ ಕಂಪ್ಲೀಟ್ ಬಾಡಿ ಕ್ಲೀನ್ಸ್ ಆಗುತ್ತಲ್ಲ,
ಅದಾದ್ಮೇಲೆ ನಾವು ಗುಡುಚಾರದ ಮೆಡಿಸಿನ್ ಕೂಡ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ತೀವಿ. ಸೊ 5 ತಿಂಗಳು ಮುಗಿಯೋಷ್ಟೊತ್ತಿಗೆ ನಿಮ್ಗೆ ಮಾಡರ್ನ್ ಮೆಡಿಸಿನ್ಸು ಇಲ್ಲ, ಗುಡುಚಾರದ ಮೆಡಿಸಿನ್ಸು ಇಲ್ಲ. 6ನೇ ತಿಂಗಳಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ನೀವು ಯಾವುದೇ ಮೆಡಿಸಿನ್ಸ್ ತಗೊಳ್ತಿಲ್ಲ ಅಂದ್ರೂ ಕೂಡ ನಿಮ್ ಶುಗರ್ ಲೆವೆಲ್ ನಾರ್ಮಲ್ ಅಲ್ಲಿ ಇದೆಯೇ ಅಂತ ಚೆಕ್ ಮಾಡ್ತೀವಿ. ಅದು ಇದ್ದೇ ಇರುತ್ತೆ ಎಲ್ರಿಗೂ, ಬಟ್ ನಾವು ಒಂದು ಅಬ್ಸರ್ವೇಷನ್ ಟೀಮ್ ಆಫ್ ಡಾಕ್ಟರ್ಸ್ ಒಂದು ಅಬ್ಸರ್ವೇಷನ್ ಅಲ್ಲಿ ಇಟ್ಟಿರ್ತಾರೆ. ಸೊ 6 ತಿಂಗಳಾದ್ಮೇಲೂ ಕೂಡ ನಿಮ್ಮ ಶುಗರ್ ಲೆವೆಲ್ ಫ್ಲಕ್ಚುಯೇಟ್ ಆಗ್ತಿರಲಿಲ್ಲ, ದೆನ್ ನೀವು ಮುಕ್ತರಾಗಿದ್ದೀರಿ. ನಿಮ್ಮ HbA1c ಬಿಲೋ 6 ಬರುತ್ತೆ, ನಿಮ್ಮ ಶುಗರ್ ಲೆವೆಲ್ ನಾರ್ಮಲ್ ರೇಂಜ್ ಅಲ್ಲಿ ಇರುತ್ತೆ ಯಾವಾಗ ಚೆಕ್ ಮಾಡಿದ್ರು, ಮತ್ತೆ ನಿಮ್ಗೆ ಯಾವ್ದು ಸಿಂಪ್ಟಮ್ಸ್ ಇಲ್ಲ, ಎನರ್ಜೆಟಿಕ್ ಆಗಿದ್ದೀರಾ. ಎಲ್ಲಕ್ಕಿಂತ ಮುಖ್ಯ 6 ತಿಂಗಳು ಮುಗಿಯೋಷ್ಟೊತ್ತಿಗೆ ನಿಮ್ಗೆ ಈ ತಿಂಗಳು ಮೆಡಿಸಿನ್ ದುಡ್ಡೇನು ಖರ್ಚು ಮಾಡಿದಿರಲ್ಲ, ಈ ತಿಂಗಳಿಗೆ ಏನ್ ಮೆಡಿಸಿನ್ ಬೇಕು ಅದೆಲ್ಲ ಉಳಿಯಕ್ಕೆ ಸೇವಾಗಕ್ಕೆ ಶುರು ಆಗುತ್ತೆ. ಬಟ್ ಓಕೆ, ಇಂಟರ್ವ್ಯೂ ಮಾಡಿದೆ ಅಂತ ಅನ್ಕೊಂತೀವಿ. ಈ ಗುಡುಚಿ ಆಯುರ್ವೇದ ಚಿಕಿತ್ಸೆ ಶುರುವಾದ ನಂತರ ಏನಾದ್ರೂ ಈ ಪಥ್ಯ ಅನ್ನೋದೇನಾದ್ರೂ ಶುರುವಾಗುತ್ತಾ, ಅಥವಾ ಫುಡ್ ಸ್ಟೈಲ್ ಅಲ್ಲಿ ಅಥವಾ ಅವ್ರು ತೆಗೆದುಕೊಳ್ಳೋ ಆಹಾರದಲ್ಲಿ ಏನಾದ್ರು ಸ್ಟ್ರಿಕ್ಟ್ನೆಸ್ ಇದೆ ಅಂತ? ಬೇಕು, ಸ್ಟ್ರಿಕ್ಟ್ನೆಸ್ ಇಲ್ಲ, ಎಂಜಾಯ್ಮೆಂಟ್ ಇದೆ ಅಂತ ಹೇಳ್ತೀನಿ. ಓಕೆ, ಎಂಜಾಯ್ಮೆಂಟ್ ಅಂದ್ರೇನು, ಬಂದ ತಕ್ಷಣ ಒಂದು ಸೂಪರ್ ಮೆನು ಕೊಡ್ತೀವಿ. ಹೋಟ್ಲಲ್ಲಿ ಕಾರಣಕ್ಕಿಂತ ಮೆನುಕ್ಕಿಂತ ಚೆನ್ನಾಗಿರೋ ಮೆನು ಕೊಡ್ತೀವಿ. ಮೈನರ್ ಚೇಂಜಸ್ ನಾನು ಆಲ್ರೆಡಿ ಹೇಳ್ತೀವಿ. ವೈಟ್ ರೈಸ್ ಬದಲಿಗೆ ಹೆವಿ ಗೋಧಿ ರೈಸ್ ತಿನ್ನಿ, ಮತ್ತೆ ಇದ್ರ ಬದಲಿಗೆ ಚಪಾತಿ ಗೋಧಿ ಬದಲಿಗೆ ನೀವು ಜವೆ ಗೋಧಿ ತಿನ್ನಿ ಅಂತ ಹೇಳ್ತೀವಿ. ಮುಂಚೆ ಇದೇ ಮಾಡ್ತಿದ್ವಿ ನಾವು, ಮಧ್ಯದಲ್ಲಿ ದಾರಿ ತಪ್ಪಿದ್ದೀವಿ ಅಲ್ವಾ, ಬಣ್ಣಕ್ಕೆ ಮಾಯ ಹೋಗಿ ನಾವು ದಾರಿ ತಪ್ಪಿದ್ದೀವಿ. ಸೊ ಮುಂಚೆ ಏನ್ ಮಾಡ್ತೀವಿ ಅದನ್ನ ಮಾಡಿ ಅಂತ ಹೇಳ್ತೀವಿ ಅಷ್ಟೇ. ಈ ರೀತಿ ಮೈನರ್ ಚೇಂಜಸ್ ಆಗುತ್ತೆ. ಈಗ ಕೆಲವರು ಕಡ್ಲೆ ಪುರಿ ತಿನ್ನೋರಿಗೆ ಈ ನಾವು ಭತ್ತದ ಹರಳು ತಿನ್ನಿ ಅಂತ ಹೇಳ್ತೀವಿ. ಈ ರೀತಿ ಮೈನರ್ ಚೇಂಜಸ್ ಮಾಡ್ತಾ ಹೋಗ್ಬಿಟ್ಟು, ಇದು ಬರೀ ಈ 6 ಮಂತ್ಸ್ ಮಾತ್ರ. ಅದಾದ್ಮೇಲೆ ಮುಂಚೆ ನೀವೇನ್ ಮಾಡ್ತೀರಿ, ನಿಮಗೆ ಬಿಡಿ ಅಕ್ಕಿನೇ ಇಷ್ಟನ, ಹೋಗಿ ಅದನ್ನೇ ತಿನ್ನಿ, ಪರವಾಗಿಲ್ಲ, ರೈಟ್. ಹಾಗಂತ ಬಿಟ್ಟು ನಾನು 3 ಹೊತ್ತು ಇದೇ ತಿನ್ಬೇಕಾ, ಕೆಲವೊಂದ್ಸರಿ ಚೀಟ್ ಮಾಡ್ಬೋದು, ಮಧ್ಯದಲ್ಲಿ ಒಂದ್ಸರಿ ವೈಟ್ ರೈಸ್ ತಿನ್ಬೋದು, ಸ್ವಲ್ಪ ಓಕೆ. ಕೆಲವರು ಕೇಳ್ತಾರೆ, ನಾನು ಎಣ್ಣೆ ಬಿಟ್ಟಿರಕ್ಕಾಗಲ್ಲ, ಏನ್ ಮಾಡ್ಬೋದು, ನಾನು ಡಯಾಬಿಟಿಸ್ ಹೆಸರು ಮಾಡ್ಕೋಬೇಕು, ಬಟ್ ಎಣ್ಣೆ ಬಿಟ್ಟಿರಕ್ಕಾಗಲ್ಲ ಅಂತ. ಫಸ್ಟ್ 15 ದಿವಸ ಬಿಡಿ, ಆಮೇಲೆ ನೋಡೋಣ ಅಂತ ಹೇಳ್ತೀವಿ. 15 ದಿವಸ ಮಾತ್ರ ಬಿಡಿ, ಒಂದ್ ಲೆವೆಲ್ ನಾರ್ಮಲ್ ತರೋಣ, ಅದಾದ್ಮೇಲೆ ನೋಡೋಣ ಅಂತ ಹೇಳ್ತೀವಿ. ಯಾಕಂದ್ರೆ ಕಾಮನ್ ಪ್ರಾಬ್ಲಮ್ ಇದು, ನೀವು ಬಿಡಿ ಅಂತಂದ್ರೆ ನಾನು ಜಾಯ್ನ್ ಆಗಲ್ಲ ಅಂತ ಹೇಳ್ತಾರೆ. ಸೊ ಈ ರೀತಿ ಇದು ಇನ್ನೂ ಕಷ್ಟಕರ. ಫುಡ್ ಒಂದ್ ಕಡೆ ಕಷ್ಟ ಆದ್ರೆ ಈ ಆಲ್ಕೋಹಾಲ್ ಕುಡಿಯೋರಿಗೆ ಇನ್ನೂ ಕಷ್ಟ. ಬಟ್ 15 ದಿವಸ ಬೇಡ ಅಂದ್ರೆ ಅದನ್ನ ಕರೆಕ್ಟ್ ಆಗಿ ನೀವು ಫಾಲೋ ಮಾಡಿದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ. ಇನ್ನೇನಾದ್ರೂ ನೀವು ಅದನ್ನ ಫಾಲೋ ಮಾಡಿಲ್ಲ, ಅಲ್ಲಿ ನೀವು ಮತ್ತೆ ಪಾರ್ಟಿಗೋಸ್ಕರ ಬಾಟ್ಲ್ ಓಪನ್ ಮಾಡಿದ ತಕ್ಷಣ ನಮ್ಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ. ಸಿಜಿಎಂ ಸೆನ್ಸರ್ ಹಾಕಿರ್ತೀವಿ, ನಿಮ್ ಶುಗರ್ ಲೆವೆಲ್ ಸ್ಪೈಕ್ ಆಗುತ್ತೆ, ಇವ್ರೇನೋ ತಪ್ಪು ಮಾಡಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗ್ಬಿಡುತ್ತೆ. ಇದ್ರ ಜೊತೆ ಮದ್ಯಪಾನ ಆಡ್ ಮಾಡ್ಬೋದು. ಮದ್ಯಪಾನ ಮತ್ತು ಧೂಮಪಾನ ಎರಡೂ ಕೂಡ, ಅವು ಎರಡಕ್ಕೂ ಇದೇ ತರ ಡೇಟ್ ಇರುತ್ತೆ, 15 ದಿವಸ ಬಿಡಿ ಅನ್ನೋ ತರ. ಪರ್ಸನ್ ಟು ಪರ್ಸನ್ ಇವೆಲ್ಲವನ್ನ ಪರ್ಸನ್ ಟು ಪರ್ಸನ್, ಯಾಕಂತಂದ್ರೆ ಪ್ರತಿಯೊಬ್ರು ಜಾಸ್ತಿ ಹೇಳಕ್ ಹೋಗಲ್ಲ, ಯಾಕಂದ್ರೆ ಪ್ರತಿಯೊಬ್ರು ದಿನ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋರಿಲ್ಲ. ಕೆಲವರು ವಾರಕ್ಕೊಂದ್ಸರಿ ಕುಡಿಯೋರಿರ್ತಾರೆ, ಕೆಲವರು ದಿನ ಕುಡಿಯೋರಿರ್ತಾರೆ. ಇದು ಬೇರೆ ಬೇರೆ ತರ ವ್ಯಕ್ತಿ ಬರ್ತಾರೆ. ಸೊ ಪರ್ಸನ್ ಟು ಪರ್ಸನ್ ಅವ್ರಿಗೆ ಅನುಕೂಲ ಆಗೋ ತರ ನಾವು ಹೆಲ್ಪ್ ಮಾಡ್ತೀವಿ. ಯಾಕಂದ್ರೆ ಸಡನ್ ಆಗಿ ಇವೆಲ್ಲ ಹ್ಯಾಬಿಟ್ ಗಳನ್ನ ಡೇ 1 ಅಲ್ಲಿ ಬಿಡಿ ಅಂದ್ಬಿಟ್ರೆ ಕಷ್ಟ ಆಗುತ್ತೆ. ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಇದನ್ನ ಕಸ್ಟಮೈಸ್ ಮಾಡ್ತೀವಿ. ಅಂದ್ರೆ ಎಲ್ರಿಗೂ ಒನ್ ಸೈಜ್ ಫಿಟ್ಸ್ ಆಲ್ ಅಂತ ಇಲ್ಲ. ಸೊ ವ್ಯಕ್ತಿ ಟು ವ್ಯಕ್ತಿ ಈ ಕೆಲವೊಂದು ಬದಲಾವಣೆಗಳನ್ನ ನಾವು ಮಾಡ್ತಾ ಹೋಗ್ತೀವಿ. ಬಹಳಷ್ಟು ಮೇಜರ್ ರೋಲ್ ಅಂದ್ರೆ ಚಿಕಿತ್ಸೆಗಳಲ್ಲಿ ಒಂದು ಚಿಕಿತ್ಸಾ ವೆಚ್ಚ. ನೀವು ಕೆಲವೊಬ್ರು ಈಗ ಆಯುರ್ವೇದ ನಾವು ಪಥ್ಯವನ್ನು ಫಾಲೋ ಮಾಡ್ತೀವಿ ಅನ್ನೋದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಇದ್ರ ಚಿಕಿತ್ಸೆ ಎಷ್ಟು ವೆಚ್ಚ ಭರಿಸ್ತೀವಿ ಅನ್ನೋದು, ಅದು ನೀವು ತುಂಬಾ ಈ ನಿಮ್ಮ ಗುಡುಚಿಯಲ್ಲಿ ನೀವು ಇದ್ರ ಬಗ್ಗೆ ಅದನ್ನ ಓಪನ್ ಅಪ್ ಆಗಿ ಮಾತನಾಡ್ತೀರಾ. ಎಷ್ಟು ವೆಚ್ಚ ಆಗುತ್ತೆ, ಏನು ವೆತ್ತ ಅಂತ. ತುಂಬಾ ಬಡವರು ಅದನ್ನ ಧೈರ್ಯ ಮಾಡ್ಬೇಕು ಅನ್ನೋದಾದ್ರೆ ಏನ್ ಹೇಳ್ತೀರಾ? ಓಕೆ, ನಾನು ಗುಡುಚಿ ನಾನು ಪ್ರಿಫರ್ ಮಾಡ್ಬೋದು, ಅಲ್ಲಿಗೆ ಹೋಗ್ಬೇಕು ಅನ್ನೋದಾದ್ರೆ. ಧೈರ್ಯ ಮಾಡೋಷ್ಟೇನು ಕಾಸ್ಟ್ ಇಲ್ಲ. ಅದಕ್ಕಿಂತ ಮುಂಚೆ ಒಂದು ಪಾಯಿಂಟ್ ಹೇಳ್ತೀನಿ ನಿಮ್ಗೆ. ಓಕೆ, ನಾನು ಎವ್ರಿ ವೀಕ್ ಒಂದು ವೆಬಿನಾರ್ ಮಾಡ್ತೀನಿ ಡಯಾಬಿಟಿಸ್ ಬಗ್ಗೆ. ಸುಮಾರು ಜನಕ್ಕೆ ಅರಿವು ಮೂಡಿಸೋಕ್ಕೆ ಎವ್ರಿ ವೀಕ್ ಒಂದು ವೆಬಿನಾರ್ ಮಾಡ್ತೀನಿ. ಸುಮಾರು ಒಂದು 100 ರಿಂದ 150 ಜನ ಜಾಯ್ನ್ ಆಗ್ತಾರೆ ಪ್ರತಿ ವಾರ, ರೈಟ್. ಅದರಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ. ಸುಮಾರು ಜನ ಡಯಾಬಿಟಿಕ್ ಪೇಷಂಟ್ ಬಂದಿರ್ತಾರೆ, ಕೆಲವರು ಇನ್ಸುಲಿನ್ ಇದೆ, ಕೆಲವರು ಟ್ಯಾಬ್ಲೆಟ್ಸ್ ಇರ್ತಾರೆ. ನೀವು ನಿಮ್ಮ ಜೀವನದಲ್ಲಿ ಎಷ್ಟು ಖರ್ಚು ಮಾಡಿದಿರಿ ಇಲ್ಲಿವರೆಗೆ, ಡಯಾಬಿಟಿಸ್ಗೋಸ್ಕರ ಅಂತ ಎಷ್ಟು ಖರ್ಚು ಮಾಡಿದಿರಿ ಅಂತ ಕೇಳ್ತಾರೆ. ಕೆಲವರು 2 ಲಕ್ಷ ಅಂತ ಹೇಳ್ತಾರೆ, ಕೆಲವರು 5 ಲಕ್ಷ ಅಂತ ಹೇಳ್ತಾರೆ. ಈಗ ಮೊನ್ನೆ ಒಬ್ಬ ಲಾಸ್ಟ್ ವೆಬಿನಾರ್ ಅಂತೂ 20 ಲಕ್ಷ ಖರ್ಚು ಮಾಡಿದ್ದೀನಿ ಇಲ್ಲಿವರೆಗೆ. ಅಡ್ಮಿಷನ್ಸ್ ಒಂದೊಂದ್ಸರಿಗೆ ಡಯಾಲಿಸಿಸ್ಗೆ ಹೋಗಿರ್ತಾರೆ, ಕೆಲವೊಂದ್ಸರಿ ಶುಗರ್ ಲೆವೆಲ್ ಅತಿಯಾಗಿ ಜಾಸ್ತಿ ಆಗ್ಬಿಟ್ಟು ಅನ್ಕಾನ್ಶಿಯಸ್ ಆಗ್ಬಿಟ್ಟು ಕೂಡ ಅಡ್ಮಿಟ್ ಆಗಿರ್ತಾರೆ. ಅವ್ರೇನೋ ಅಡ್ಮಿಟ್ ಆದ್ರೆ ಅಂತ ಅನ್ಕೊಳ್ಳಿ, 4 ದಿವಸ ಉಳಿದ್ರು ಅನ್ಕೊಳ್ಳಿ, 2 ಲಕ್ಷ ಖರ್ಚಾಗಿರುತ್ತೆ. ಒಬ್ಬ ಹುಡುಗ ಸೆಕ್ಯೂರಿಟಿ ಗಾರ್ಡ್ ಮಗ ಅಂತ ಅವನಿಗೆ ಟೈಪ್ 1 ಡಯಾಬಿಟಿಸ್. ನಾನು ಫಸ್ಟ್ ಟೈಮು ಶುಗರ್ ಲೆವೆಲ್ ಸರಿಯಾಗಿ ಮ್ಯಾನೇಜ್ ಮಾಡಿಲ್ಲ, ಪ್ರೈವೇಟ್ ಹಾಸ್ಪಿಟಲ್ ಸೇರಿಸಿದ್ರೆ ನಮ್ಮಪ್ಪ, 3 ಲಕ್ಷ ಖರ್ಚಾಯಿತು. ಸೆಕೆಂಡ್ ಟೈಮ್ ಇದೇ ರೀತಿ ಸಮಸ್ಯೆ ಆಯಿತು, ಅಲ್ಲಿ ನನಗೆ ಪ್ರೈವೇಟ್ ಹಾಸ್ಪಿಟಲ್ ಹೋಗೋಕ್ಕಾಗಲಿಲ್ಲ, ESI ಹಾಸ್ಪಿಟಲ್ಗೆ ಹೋದ್ವಿ. ಥರ್ಡ್ ಟೈಮ್ ಆ ದುಡ್ಡು ಕಟ್ಟೋಕ್ಕಾಗಲಿಲ್ಲ, ಅದಕ್ಕೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದ್ವಿ ಅಂತ ಹೇಳಿ. ಒಬ್ಬ ವ್ಯಕ್ತಿ ಸೆಕ್ಯೂರಿಟಿ ಗಾರ್ಡ್ ಮಗ, ಅವ್ರು ಎಷ್ಟು ಖರ್ಚು ಮಾಡ್ಬೋದು ಹೇಳಿ? ಅಂದ್ರೂ ಕೂಡ ಅಂಥವ್ರು 3-4 ಲಕ್ಷ ಖರ್ಚು ಮಾಡಿದ್ದಾರೆ ಅಂದ್ರೆ ಇಮ್ಯಾಜಿನ್ ಮಾಡಿ. ಒಬ್ಬ ವ್ಯಕ್ತಿ ಸರಾಸರಿ ಜೀವನದಲ್ಲಿ ಇಷ್ಟು ಖರ್ಚು ಮಾಡ್ತಾನೆ, 3 ಲಕ್ಷ 4 ಲಕ್ಷ 5 ಲಕ್ಷ 10 ಲಕ್ಷ 20 ಲಕ್ಷ ಖರ್ಚು ಮಾಡ್ತಾನೆ. ಇದೆಲ್ಲ ಖರ್ಚು ಮಾಡಿ ಕೊನೆಗೊಂದು ಪ್ರಶ್ನೆ, ಇಷ್ಟೆಲ್ಲ ಮಾಡಿದ್ಮೇಲೂ ಕೂಡ ನಿಮ್ಮ ಶುಗರ್ ನಾರ್ಮಲ್ ಆಗ್ತಿದೆಯಾ? ನೀವು ಅದರ ಕಾಂಪ್ಲಿಕೇಶನ್ಸ್ ಇಂದ ಆಚೆ ಬರ್ತಿದ್ದೀರಾ? ಹೌದು.
ಮತ್ತೆ ಕಾಸ್ಟ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. 10 ವರ್ಷ ಡಯಾಬಿಟಿಸ್ ಮೆಡಿಸಿನ್ ತಗೊಳ್ತಿದ್ದೀರಾ. ಈ ವಿಡಿಯೋ ನೋಡಿದ್ಮೇಲೆ ಅಂದ್ರೆ ಈ ಡಯಾಬಿಟಿಸ್ ರಿವರ್ಸಲ್ ಆಗುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಸಿಕ್ಕ ಮೇಲೆ ನಿಮಗೆ ನೀವೊಂದು ಪ್ರಶ್ನೆ ಕೇಳ್ಕೋಬೇಕು. ಇನ್ನೂ 10 ವರ್ಷ ಹೀಗೆ ಮೆಡಿಸಿನ್ ತಗೊಳ್ತೀರಾ? 10 ವರ್ಷ, 20 ವರ್ಷ, 30 ವರ್ಷ ಹೀಗೆ ಮೆಡಿಸಿನ್ ತಗೊಳ್ತೀರಾ, ಅಥವಾ 6 ತಿಂಗಳಲ್ಲಿ ಅದರಿಂದ ಆಚೆ ಬರ್ತೀರಾ? ಆ ಕಾಸ್ಟ್ ಆಫ್ ಲೈಫ್ ಏನಿದೆಯಲ್ಲ, ಕಾಸ್ಟ್ ಆಫ್ ಲೈಫ್ ಇಸ್ ವೇ ಟು ಬಿಯಾಂಡ್ ದನ್ ಎನಿ ಮನಿ, ರೈಟ್? ಈಗ ದಿನ ಬೆಳಿಗ್ಗೆ 10 ವರ್ಷದಿಂದ ನಿಮ್ಗೆ ಪಾದದಲ್ಲಿ ಉರಿದೆ, ಆ ವ್ಯಕ್ತಿಗೆ ಪಾದದ ಉರಿ ತೆಗೆಸಿ ಒಂದು ಲೈಫ್ ಎಷ್ಟು ಚೇಂಜ್ ಆಗ್ಬಿಡುತ್ತೆ ಅಂದ್ರೆ ಅವನು ಜಿಗ್ದಾಡೋಕೆ ಶುರು ಮಾಡ್ಬಿಡ್ತಾನೆ. ಅದು ನಾವು ನೋಡಿದ್ದೀವಿ, ರೈಟ್? ಈ ಎಂಟೈರ್ 6 months ಪ್ರೋಗ್ರಾಮ್ಗೆ ಬಡವರು ಆಗಿರೋದಲ್ಲ, ಎಲ್ಲರ ಹತ್ರ ದುಡ್ಡಿದೆ ಇವತ್ತಿನ ಡೇಟಲ್ಲಿ ಕೇವಲ 30,000 rupees ನಾವು ಚಾರ್ಜ್ ಮಾಡ್ತೀವಿ ಈ 6 months ಪ್ರೋಗ್ರಾಮ್ಗೆ. ಅದರಲ್ಲಿ ಮೆಡಿಸಿನ್ಸ್, ಕನ್ಸಲ್ಟೇಷನ್, ಮತ್ತೆ ಈ ಲಾಗ್ ಬುಕ್ ಅಂತ ಏನ್ ಹೇಳಿದೆ ಅದೆಲ್ಲವೂ 6 months ಅಲ್ಲಿ ನಿಮ್ಗೆ ಸಿಗ್ತದೆ. 6 months ಒಂದ್ಸರಿ 30,000 rupees ಕೊಟ್ಟು ಸೇರಾದ್ಮೇಲೆ ಬೇರೆ ಏನ್ ದುಡ್ಡು ಕೊಡಂಗಿರಲ್ಲ 6 ತಿಂಗಳ ಹೊರಗಡೆ ನಿಮ್ಗೆ. ಸರ್ ನಾನು ಹೇಳೋದು, ಕೆಲವೊಬ್ರು ಕಂಡೀಷನ್ಸ್ ಮೇಲೂ ಈ 6 months ಪೀರಿಯಡ್ ಕಮ್ಮಿ ಆಗೋ ಸಾಧ್ಯತೆನೂ ಇರುತ್ತಾ? ಕೆಲವೊಬ್ಬರಿಗೆ ಈ ಟೈಮ್ ತುಂಬಾ ವ್ಯಾಲಿಡ್ ಇರ್ಬೋದು. ಈಗ ಹೇಳಿದ್ರೆ ಪ್ರಿ ಡಯಾಬಿಟಿಕ್ ಅಂತ ಬರ್ತಾರೆ, ಅಂದ್ರೆ ಇನ್ನು ಮೆಡಿಸಿನ್ಸ್ ತಗೊಂಡಿರಲ್ಲ, ಇವಾಗಷ್ಟೇ ಡಯಾಬಿಟಿಸ್ ಬಿದ್ದಿ ಅಂತ ಹೇಳ್ತಾರಲ್ಲ, ಅವರಿಗೆ ಈ ಪ್ರೋಗ್ರಾಮ್ ರಿಕಮೆಂಡ್ ಮಾಡಲ್ಲ. ಯಾಕಂದ್ರೆ ಅವ್ರಿಗೆ ಕೇವಲ 2 ತಿಂಗಳಲ್ಲಿ ಅವರಿಗೆ ಮೆಡಿಸಿನ್ಸ್ ಆಚೆ ತರಬಹುದು. ಅವರು ಇಂಡಿವಿಜುವಲ್ ಆಗಿ ಕೆಲವರಿಗೆ ನಾನು ಪ್ರೋಗ್ರಾಮ್ ಬೇಡ ಅಂತ ಹೇಳ್ತಾರೆ, ನನ್ಗೆ ಅಷ್ಟು ದುಡ್ಡು ಕೊಡಕ್ಕಾಗಲ್ಲ ಅಂತ ಕೂಡ ಕೆಲವರು ಬರ್ತಾರೆ. ಬಟ್ ಅವರಲ್ಲಿ ಒಂದು ಡೆಡಿಕೇಶನ್ ಇರುತ್ತೆ. ಒಬ್ರು ಗಾರೆ ಕೆಲಸ ಮಾಡುವ ವ್ಯಕ್ತಿ ಬಂದಿರು, ಅವ್ರೇನ್ ಹೇಳಿದ್ರು, ಸರ್ ನನಗೆ ಪ್ರೋಗ್ರಾಮ್ ಇಷ್ಟ ಇದೆ, ನೀವು ಮಾಡ್ತಿರೋದು ಸರಿ ಇದೆ, ಎಲ್ಲ ಸರಿ ಇದೆ, ಬಟ್ ನನಗೆ ಅಷ್ಟು ದುಡ್ಡು ಕೊಡಕ್ಕಾಗಲ್ಲ ಅಂತ ಹೇಳಿದ್ರು. ನಾವು ಅವ್ರಿಗೆ ಏನ್ ಹೇಳ್ತೀವಿ ಅಂತಂದ್ರೆ, ನೀವು ಬನ್ನಿ 15 ದಿವಸಕ್ಕೊಂದ್ಸರಿ ಬನ್ನಿ, ಕನ್ಸಲ್ಟ್ ಮಾಡಿ ಮೆಡಿಸಿನ್ ತಗೊಂಡೋಗಿ 2,200 2,200 2,300 ರೂಪಾಯಿ ಆಗುತ್ತೆ, ಬರ್ತಾರೆ ತಗೊಂಡ್ ಹಾಕ್ತಾರೆ. ಬಟ್ ಆ ವ್ಯಕ್ತಿ ಎಷ್ಟು ಕಮಿಟೆಡ್ ಆಗಿದ್ರು ಅಂತಂದ್ರೆ, ಅವರು ಯಾಕಂದ್ರೆ ನಾನು ಕೆಲ್ಸಕ್ಕೆ ಹೋಗ್ತೀನಿ, ಅಲ್ಲಿ ಕೆಲ್ಸಕ್ಕೆ ಹೋದಾಗ ಸರಿಯಾಗಿ ಊಟ ಮಾಡಕ್ ಆಗಲ್ಲ ಅಂತ ಹೇಳಿದ್ರು. ಹೀಗಾಗಿ ಆ ವ್ಯಕ್ತಿ 3 ತಿಂಗಳು ರಜೆ ಹಾಕಿ ಮನೇಲಿ ಕುತ್ಕೊಂಡು ಇದನ್ನ ಫಾಲೋ ಮಾಡಿದ್ರು. 1 ತಿಂಗಳಲ್ಲಿ ಅವ್ರ ಶುಗರ್ ಲೆವೆಲ್ ನಾರ್ಮಲ್ ಬಂತು. ಯಾರೆಲ್ಲ ಒಂದು ಕಮಿಟ್ಮೆಂಟ್ ತೋರಿಸ್ತಾರಲ್ಲ ತಮ್ಮ ಹೆಲ್ತ್ ಕಡೆಗೆ, ಅವ್ರ ಮದ್ವೆ ಆಗಿರಲ್ಲ, ಅವ್ರ ಅಣ್ಣ ಅತ್ತಿಗೆ ಜೊತೆ ಅವರು ಉಳಿತಾ ಇದ್ರು, ತಂದೆ ತಾಯಿ ಇರಲಿಲ್ಲ ಅಂತ ಹೇಳ್ಬಿಟ್ಟು ಅಣ್ಣ ಅತ್ತಿಗೆ ಜೊತೆ ಉಳಿತಾ ಇದ್ರು. ಅಂದ್ರೆ ನನ್ನ ಫೈನಾನ್ಷಿಯಲ್ ಸಿಚುವೇಶನ್ ಒಂದು, ಬಟ್ ನನ್ನ ಆರೋಗ್ಯಕ್ಕೆ ಯಾವ ತರಹದ ಪ್ರಾಮುಖ್ಯತೆ ಕೊಡ್ತೀನಿ ಅನ್ನೋದು ಇನ್ನೊಂದು. ಕೆಲವರು 30,000 ಅಂದ್ರೆ ಎಕ್ಸ್ಪೆನ್ಸಿವ್ ಅಂತ ಹೇಳ್ತಾರೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಈ ಪರ್ಟಿಕ್ಯುಲರ್ಲಿ ಈ ಪ್ರೋಗ್ರಾಮ್ ಎಲ್ಲ ಯಾರು ಜಾಯ್ನ್ ಆಗಲ್ಲ ಅಂದ್ರೆ ಈ ಬಿಸ್ನೆಸ್ ಮಾಡೋದ್ರಲ್ಲಿ ಒಂದಿರ್ತದೆ. ಏನಿರ್ತದೆ ಅಂದ್ರೆ, ನಾನೆಲ್ಲ ದುಡ್ಡು ಕೊಟ್ಬಿಟ್ರೆ ಅದಕ್ಕೆ ವಾಪಸ್ ಎಷ್ಟು ಬರುತ್ತೆ ತಲೆಯಲ್ಲಿ ಇರ್ತದೆ. ಅವರಿಗೆ ಹೆಲ್ತ್ ಇಂಪ್ರೂವ್ ಆಗಿದೆ ಲೆಕ್ಕಕ್ಕೆ ಬರಲ್ಲ. ಅಂದ್ರಿಗೆಲ್ಲ ಒಂದು ಮಾತು ಹೇಳ್ತೀನಿ ನಾನು, ಇವಾಗ ನೀವು ಬಿಸ್ನೆಸ್ ಮಾಡೋರು ಇದ್ದೀರಾ, ರೈಟ್? ಡಯಾಬಿಟಿಸ್ ಇದೆ ಅಂದ್ರೆ ನಿಮ್ಮ ಎಫಿಷಿಯನ್ಸಿ ಎಷ್ಟು ಕಡಿಮೆ ಆಗಿರುತ್ತೆ. ಈಗ ಡಯಾಬಿಟಿಸ್ ಅಂದ್ರೆ ಏನೋ ಒಂದು ಡಿಸ್ಕಂಫರ್ಟ್ ಇರ್ತದೆ, ಬಾಡಿ ಹೆವಿ ಅನ್ಸುತ್ತೆ, ಸುಸ್ತಾಗತ್ತೆ, ಅದಾಗತ್ತೆ, ಈ ರೀತಿ ಒಂದು ಸಮಸ್ಯೆ ಆಗುತ್ತೆ. ಈಗ ಅಟ್ಲೀಸ್ಟ್ ನಿಮ್ಮ ಜೀವನದ 10% ಎಫಿಷಿಯನ್ಸಿ ಅಂತ ಕಡಿಮೆ ಆಗಿರುತ್ತೆ. ಹೆಲ್ದಿ ಆಗಿದ್ದಾಗ ಒಂದು 10% ಕೆಲಸ ಜಾಸ್ತಿ ಮಾಡ್ಬೋದು, ಹೆಲ್ದಿ ಇಲ್ದಾಗ 10% ಕೆಲಸ ಕಡಿಮೆ ಆಗುತ್ತಾ ಲೀಸ್ಟ್, ರೈಟ್? ಹಾಗೆ ಅನ್ಕೊಳ್ಳೋಣ. ನೀವೇನಾದ್ರು ಒಂದು ವರ್ಷದಲ್ಲಿ 10 ಕೋಟಿ ವ್ಯಾಪಾರ ಮಾಡ್ತೀರ ಅಂತ ಅನ್ಕೊಳ್ಳೋಣ. ಉದಾಹರಣೆಗೆ 10% ಎಫಿಷಿಯನ್ಸಿ ಕಡಿಮೆ ಆಯ್ತು ಅಂತಂದ್ರೆ, ಈಗ ಆ ವ್ಯಕ್ತಿಗೆ 10% ಕಡಿಮೆ ಆಯ್ತು ಅಂತಂದ್ರೆ 10 ಕೋಟಿ ಮಾಡೋ ಬದಲಿಗೆ 9 ಕೋಟಿನೇ ಮಾಡ್ತಾರೆ ಅಲ್ವಾ? ಬಟ್ ಅದೇ 10% ಎಫಿಷಿಯನ್ಸಿ ನಾನು ಕೊಟ್ಟೆ ಒಳ್ಳೆ ಹೆಲ್ತ್ ಇಂದ ಅಂತಂದ್ರೆ ಆ ವ್ಯಕ್ತಿ 1 ಕೋಟಿ ರೂಪಾಯಿ ಮಾಡ್ತಾರೆ. 30,000 ರೂಪಾಯಿ ಹಾಕಿದ್ರೆ, ಬಿಸ್ನೆಸ್ ಮನ್ ಗಳಿಗೆ ಹೇಳ್ತಿದ್ದೀನಿ, 30 ಲಕ್ಷ ರೂಪಾಯಿ ಹಾಕಿದ್ರೆ 1 ಕೋಟಿ ರೂಪಾಯಿ ಎಕ್ಸ್ಟ್ರಾ ವ್ಯಾಪಾರ ಮಾಡ್ತಾರೆ, ಸಿಂಪ್ಲಿ ಬಿಕಾಸ್ ಯುವರ್ ಎನರ್ಜಿ ಇಸ್ ಹೈಯರ್. ಈ 15 ದಿವಸ ಪ್ರಕ್ರಿಯೆ ನಾನು ಹೇಳಿದ್ನಲ್ಲ, ಡಿಟಾಕ್ಸ್ ಪ್ರೊಸೆಸ್, ಅದು ಮಾಡಿದ ತಕ್ಷಣ ಜನ ಸಖತ್ ಎನರ್ಜೆಟಿಕ್ ಆಗ್ಬಿಡ್ತಾರೆ, ಸಖತ್ ಆಕ್ಟಿವ್ ಆಗ್ಬಿಡ್ತಾರೆ. ಇದು ನಾನೇನಾ ಅಂದ್ರೆ ಅವ್ರ ಮುಖದಲ್ಲೂ ಕೂಡ ಒಂದು 5 ವರ್ಷ ಹೆಂಗರಾಗಿ ಕಾಣ್ತಾರೆ. ಆ ಒಂದು ಚೇಂಜಸ್ ನಾನು ಖುದ್ದು ಕೆಲವೊಬ್ಬರಿಗೆ ಗುರುತಿಸಿಲ್ಲ, ಆ ಒಂದು ಚೇಂಜಸ್ ಜನರ ಮುಖದಲ್ಲಿ ನಾವು ನೋಡಿದೀವಿ. ಬಟ್ ಇನ್ನೊಂದು ಅಡ್ವಾಂಟೇಜ್ ಸರ್, ಎಲ್ಲೇ ರಾಜ್ಯದ ಯಾವ ಮೂಲೆಯಲ್ಲಿ ಇದ್ರು ನೀವು ಆನ್ಲೈನ್ ಥ್ರೂ ಕೌನ್ಸಿಲಿಂಗ್ ಮಾಡಬಹುದು ಅಂತ, ಅದ್ರ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಶನ್. ಇನ್ಫ್ಯಾಕ್ಟ್ ಸುಮಾರು ಜನ ವಿದೇಶಗಳಲ್ಲಿ ಕೂತ್ಕೊಂಡು ಕೂಡ ಡಯಾಬಿಟಿಸ್ ತಗೊಂಡಿದ್ದಾರೆ, ಸಕ್ಸಸ್ಫುಲಿ ಆಚೆ ಬಂದಿದ್ದಾರೆ. ಜರ್ಮನಲ್ಲಿ ಕೆಲವು ಪೇಷಂಟ್ ಇದ್ದಾರೆ, ದುಬೈಲಿ ಕೆಲವು ಪೇಷಂಟ್ ಇದ್ದಾರೆ, ಇಂಡಿಯನ್ಸೇ ಅಲ್ಲಿ ಸೆಟ್ಲ್ ಆಗಿರೋದು ನಮ್ಮ ಟ್ರೀಟ್ಮೆಂಟ್ ತಗೊಂಡು ಡಯಾಬಿಟಿಸ್ ಇಂದ ಆಚೆ ಬಂದಿದ್ದಾರೆ. ಸುಮಾರು ಜನ ಈ ಕೆಲವರು ಪೇಷಂಟ್ಸ್ ಇದ್ದಾರೆ ಕುಂದಾಪುರ, ಮಂಗಳೂರು, ಉಡುಪಿ ಕಡೆ ಸೈಡರು. ಅವ್ರೇನ್ ಮಾಡ್ತಾರೆ ಅಂದ್ರೆ, ಫಸ್ಟ್ ಟೈಮ್ ಬಂದು ಕನ್ಸಲ್ಟ್ ಮಾಡಿ ಹೋದ್ಮೇಲೆ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಬೆಂಗಳೂರಲ್ಲಿ ಕೆಲಸ ಇದೆ ಅಂದಾಗ ಬಂದ್ಬಿಟ್ಟು ಕನ್ಸಲ್ಟ್ ಮಾಡ್ತಾರೆ. ಮಿಕ್ಕಿದ ಟೈಮಲ್ಲಿ ಫೋನಲ್ಲೇ ಕನ್ಸಲ್ಟ್ ಮಾಡ್ತಾರೆ. ಇನ್ನು ಕೆಲವರು, ಈಗ ಹೈದರಾಬಾದಲ್ಲಿ ಒಬ್ರು ಪೇಷಂಟ್ ಇದ್ರು, ಅವರು ನಾವು ಮುಖನೇ ನೋಡಿಲ್ಲ, ಬರೀ ಫೋನಲ್ಲೇ ಕನ್ಸಲ್ಟ್ ಮಾಡಿದ್ರು. ಫೋನಲ್ಲಿ ಅವ್ರು ಹೇಳಿದ್ರು, ನನ್ನ ಹೆಂಡತಿಗೆ ಅವ್ರದ್ದು 50th anniversary ಇತ್ತು, ನನ್ನ ಹೆಂಡತಿಗೆ ಮೆಮೊರೇಬಲ್ ಕೊಡ್ಬೇಕಂತ ಹೇಳಿದ್ರು. ಆ ಟೈಮಲ್ಲಿ ನಮ್ಮ ಒಂದು ಆಡ್ ಮಾಡ್ಬಿಟ್ಟು ಅವರು ರಿವರ್ಸಲ್ ಪ್ರೋಗ್ರಾಮ್ ಜಾಯಿನ್ ಮಾಡ್ತಿದ್ರು. ಹೆಂಡತಿ ಕೂಡ ಡಯಾಬಿಟಿಸ್ ಇಂದ ಆಚೆ ಬಂದ್ರು. ಇಟ್ಸ್ ಅ ವಂಡರ್ಫುಲ್ ಗಿಫ್ಟ್. ಪರ್ಟಿಕ್ಯುಲರ್ಲಿ ವಯಸ್ಸಾದಲ್ಲಿ ನಿಮ್ಮ ಹೆಂಡತಿಗೆ ನೀವೇನು ಮಾಡಿಲ್ಲ, ಅವರು ನಿಮ್ಮ ಮಡದಿಗೆ ಪಾರ್ಟ್ನರ್ಗೆ ಏನು ಮಾಡಿಲ್ಲ ಅಂದ್ಬಿಟ್ರೆ ಇಟ್ಸ್ ವಂಡರ್ಫುಲ್ ಗಿಫ್ಟ್. ಯಾಕಂದ್ರೆ ಈ ಆರೋಗ್ಯದಲ್ಲಿ ಸಿಗ್ತಕ್ಕಂಥ ಖುಷಿ, ಜಾಯ್ ಏನಿದೆಲ್ಲ ಬೇರೆ ಯಾವ್ದ್ರಲ್ಲಿಲ್ಲ. ಸೊ ಸುಮಾರು ಜನ ಫೋನಲ್ಲಿ ಕನ್ಸಲ್ಟ್ ಮಾಡಿನೇ
ಹೀಗೆ ಕಂಪ್ಲೀಟ್ ರಿವರ್ಸಲ್ ಮಾಡ್ಕೊಂಡಿದ್ದಾರೆ. ಒನ್ ಟೈಮ್ ಹಾಸ್ಪಿಟಲ್ ಬರ್ದೆ ಅವಶ್ಯಕತೆ ಇಲ್ಲ. ಓ ಓ ಓ. ಮತ್ತೆ ನೆಕ್ಸ್ಟ್ ವೀಕ್ ಆಲ್ರೆಡಿ ಗುಡಿಚೆದ ಆಪ್ ಡೌನ್ಲೋಡ್ ರಿಲೀಸ್ ಆಗಿದೆ ಆಂಡ್ರಾಯ್ಡ್ ಅಲ್ಲಿ. ಜನ ಡೌನ್ಲೋಡ್ ಮಾಡ್ಬಿಟ್ಟು ಅದನ್ನ ವಿಡಿಯೋ ಮುಖಾಂತರ ಕೂಡ ಕನ್ಸಲ್ಟ್ ಮಾಡಬಹುದು. ಏನ್ ಸರ್ ಆಪ್ ನೇಮ್ ಏನು? ಗುಡುಚಿ ಆಯುರ್ವೇದ. ಗುಡುಚಿ ಆಯುರ್ವೇದ ಅನ್ನೋ ಒಂದು ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡು ಅದರಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡು ಅವ್ರು ಕನ್ಸಲ್ಟ್ ಮಾಡಿ ವಿಡಿಯೋ ಮುಖಾಂತರ ಡಾಕ್ಟರ್ ಜೊತೆ ವಿಡಿಯೋ ಮುಖಾಂತರ ಕಾಲ್ ಮಾತಾಡ್ತಾರೆ ರಿಯಲ್ ಟೈಮ್ ಅಲ್ಲಿ. ಸೊ ಈಗ ಡಯಾಬಿಟಿಕ್ಸ್ ಪ್ರೋಗ್ರಾಮ್ ಅಲ್ಲಿ ಇರೋ ಅಷ್ಟೇ, ಪ್ರತಿಯೊಬ್ಬರು ವಿಡಿಯೋ ಕಾಲ್ ಮಾಡ್ತಾರೆ ಡಾಕ್ಟರ್ಸ್ಗಳು. ಅದರಿಂದ ಬೇಕಾಗಿರೋ ಮೆಡಿಸಿನ್ ಗಳನ್ನ ಅದೇ 30,000 ಅದೇ ಫೀಸ್ ಸ್ಟ್ರಕ್ಚರ್ ಅಲ್ಲಿ ಆನ್ಲೈನ್ ಥ್ರೂನು ನೀವು ಕನ್ಸಲ್ಟ್ ಮಾಡಬಹುದು. ಸುಮಾರು ಜನ ಮಾಡ್ತಾರೆ. ಅವಶ್ಯಕತೆ ಟೆಕ್ನಾಲಜಿ ಬೆಳೆದಿದೆ, ಹೀಗಾಗಿ ಫಿಸಿಕಲ್ ಆಗಿ ಬರೋ ಅವಶ್ಯಕತೆ ಇಲ್ಲ. ಕೆಲವೊಬ್ಬರಿಗೆ ನಾನ್ ನೋಡ್ಬೇಕು ಗುಡುಚಿ ಯಾಕೆ ಕಾಣುತ್ತೆ ಗೊತ್ತಿಲ್ಲ. ಇಲ್ಲಿ ಬರಕ್ಕಿಂತ ಮುಂಚೆ ಆಯುರ್ವೇದ ಅಂದ್ರೆ ಎಲ್ಲೊಂದ್ ಕಡೆ ಮುದ್ದಲ್ಲಿ ಚಿಕ್ಕದೊಂದು ಇದಿರುತ್ತೆ ಅಂತ ಒಂದು ಜನ ಸಾಮಾನ್ಯ ಪರ್ಸೆಪ್ಷನ್ ಇದೆ. ಏನೋ ಒಂದಿರುತ್ತೆ ಪರ್ಸೆಪ್ಷನ್. ಜನಗಳು ಯಾರು ನಿಜವಾಗ್ಲೂ ಓದಿದಾರ, ಕೆಲವು ಸರ್ಟಿಫಿಕೇಟ್ ತೋರಿಸಿ ಅದಕ್ಕೆ ಯಾರು ಸರ್ಟಿಫಿಕೇಟ್ ನೋಡ್ಬೇಕಿರುತ್ತೆ, ಸೆಟಪ್ ನೋಡ್ಬೇಕಿರುತ್ತೆ, ಮೆಡಿಸಿನ್ಸ್ ನೋಡ್ಬೇಕಾಗಿರುತ್ತೆ. ಈಗ ಸುಮಾರು ಕಡೆ ಈ ಮೆಡಿಸಿನ್ ಗಳಲ್ಲಿ ಲೇಬಲ್ ಹಾಕಿರಲ್ಲ, ಇಂಗ್ರೀಡಿಯೆಂಟ್ಸ್ ಏನಿದೆ ಗೊತ್ತಿಲ್ಲ. ಇದಕ್ಕೆ ಕೆಲವೊಂದು ಡೌಟ್ಸ್, ಒಂದು ಪರ್ಸೆಪ್ಷನ್ ಇದೆ ಆಯುರ್ವೇದ ಸ್ಲೋ. ಈ ಕೆಲವರು ಬರ್ತಾರೆ ಪೇಷಂಟ್ ಜೊತೆ ಮಾತಾಡ್ತಾರೆ. ಈಗ 20 ಜನ ಕೂತಿದ್ದಾರೆ, 20 ಜನದಲ್ಲಿ ಎಲ್ಲರೂ ನನಗೆ ಕಡಿಮೆ ಆಗಿದೆ, ಬಂದ್ ಒಂದ್ ತಿಂಗಳಾಯ್ತು, ನನ್ನ ಶುಗರ್ ನಾರ್ಮಲ್ ಬಂದಿದೆ ಅಂತ ಹೇಳಿದ ತಕ್ಷಣ ಅವರು ನಾವು ಹೇಳೋ ಅವಶ್ಯಕತೆ ಇಲ್ಲ. ಕೆಲವರು ಕೇಳ್ತಾರೆ, ಆರಾಧ್ಯ ಕೂಡ ಮಾಡಿರೋ ಸುಮಾರು ಜನ ಪೇಷಂಟ್ ಇದೆ, ಬಂದ್ಬಿಟ್ಟು ಅವರೇ ಒಂದ್ 20 ಜನರಿಗೆ ಇಂಟರ್ವ್ಯೂ ಮಾಡ್ತಾರೆ. ಸೊ ಆ ರೀತಿ ಒಂದು ತುಂಬಾ ಡೌಟ್ಸ್ ಇದೆ ಅಂದ್ಬಿಟ್ರೆ ಅವರೆಲ್ಲ ಇದು ಮಾಡ್ಬೋದು. ಇಲ್ಲ ಅಂದ್ರೆ ಲಾಟ್ ಆಫ್ ಕ್ರೆಡಿಬಿಲಿಟೀಸ್ ಔಟ್ ದೇರ್ ಆಲ್ರೆಡಿ, ರೈಟ್? ಸೊ ನಿಮ್ಗೆ ಮಾಡ್ಕೊಳ್ಬೇಕು ಅಂತ ಶೋರ್ ಶಾಟ್ ಇದೆ ಅಂತಂದ್ರೆ ನಿಮ್ಗೆ ಲಾಜಿಸ್ಟಿಕ್ಸ್ ಅಲ್ಲಿ ನೀವು ಎಲ್ಲೇ ಇರಿ, ನಾವು ಸಪ್ಲೈ ಮಾಡ್ಬಿಟ್ಟು ಇಮಿಡಿಯೇಟ್ ಆಗಿ ನಿಮ್ಮ ಟ್ರೀಟ್ಮೆಂಟ್ ಶುರು ಮಾಡ್ಬೋದು. ಆನ್ಲೈನ್ ಥ್ರೂನು ನೀವು ಡಯಾಬಿಟಿಸ್ ಇಂದ ರಿವರ್ಸ್ ಮಾಡ್ಕೋಬಹುದು. ಜೊತೆಗೆ ಬಹಳಷ್ಟು ಜನರಿಗೆ ಒಂದು ಆತಂಕ ಇರುತ್ತೆ. ನಾನು ಹೇಳಿದ್ನಲ್ಲ, ಡಾಕ್ಟರ್ ಹೇಳ್ದಾಗೆ, ಫೌಂಡರ್ ಹೇಳ್ದಾಗೆ, ಎಲ್ಲಿದೆ ಲೊಕೇಶನ್ ಅಥವಾ ಯಾರೆಲ್ಲ ಸ್ಪೆಷಲಿಸ್ಟ್ಗಳಿದ್ದಾರೆ, ಸತ್ಯವಾ ಸುಳ್ಳ, ಎಲ್ಲೋ ರಾಜ್ಯದ ಯಾವ ಮೂಲೆಯಲ್ಲಿ ಇದ್ರೂ ಕೂಡ ಅದ್ರ ಲೊಕೇಶನ್ ನೀವೇ ಹೇಳ್ಬಿಡಿ, ಸರ್ ಇಂಥ ಕಡೆ ಈ ಹಾಸ್ಪಿಟ್ಲ್ ಇದೆ, ನೀವು ಬಂದು ಕನ್ಫರ್ಮೇಶನ್ ತಗೊಂಡು ನೀವಿರೋ ಜಾಗದಿಂದನೇ ಕಂಪ್ಲೀಟ್ ಆಗಿ ರಿವರ್ಸ್ ಮಾಡ್ಕೋಬಹುದು ಅನ್ನೋ ಕುರಿತಾಗಿ. ಸೊ ಇದು ನಮ್ಮ ಬ್ರಾಂಚ್, ಸುಮಾರು ಜನ ಕೇಳ್ತಾರೆ ಬ್ರಾಂಚಸ್ ಎಲ್ಲಾದ್ರೂ ಇದೆ ಅಂತ ಹೇಳ್ಬಿಟ್ಟು. ನಮ್ಮ ಬ್ರಾಂಚಸ್ ಯಾವುದೂ ಇಲ್ಲ. ಕೇವಲ ನಮ್ಮ ಬ್ರಾಂಚ್ ಬಂದ್ಬಿಟ್ಟು ಬೆಂಗಳೂರಿನ ಕಮ್ಮನಹಳ್ಳಿಯಲ್ಲಿ, ನೆಕ್ಸ್ಟ್ MTR ಅಂತ ಹೇಳ್ಬೋದು, ಅಥವಾ ಬಾನಸವಾಡಿ ಕ್ಲಬ್ ಅಪೋಸಿಟ್ ಅಂತಲೂ ಕೂಡ ಹೇಳ್ಬೋದು, ಅಲ್ಲಿ ನಮ್ಮ ಕ್ಲಿನಿಕ್ ಇದೆ. ಮತ್ತೆ ಮಂಡೇ ಟು ಸ್ಯಾಟರ್ಡೆ ಮಾತ್ರ ಆಪರೇಟಿಂಗ್ ಮಾಡೋದು. ಕೆಲವರು ನಿಮ್ಮ ಫೋನ್ ಸಿಗಲ್ಲ ಅಂತ ಹೇಳ್ತಾರೆ, ರಾತ್ರಿ 8 ಗಂಟೆಗೆ ಫೋನ್ ಮಾಡಿದ್ರೆ ಅದು IVR ಸಿಸ್ಟಮ್ ಇರುತ್ತೆ, ಆಟೋಮೆಟಿಕ್ ಅದು ಮಿಸ್ ಕಾಲ್ ಹೋಗ್ಬಿಡುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಟೀಮ್ ನಿಮಗೆ ಕಾಲ್ ಬ್ಯಾಕ್ ಮಾಡ್ತಾರೆ. ಬಟ್ ನಮ್ಮ ಒಂದು ಏನು ಕಸ್ಟಮರ್ ಸಪೋರ್ಟ್ ನಂಬರ್ ಇದೆ, ರೈಟ್? ಸೊ ಸುಮಾರು 10 ಜನ ಅಲ್ಲಿ ಕೆಲಸ ಮಾಡಿರ್ತಾರೆ. ಸೊ ಮಂಡೇ ಟು ಸ್ಯಾಟರ್ಡೆ 9 to 6 ಮಾತ್ರ ಅದು ಫಂಕ್ಷನ್ ಇರುತ್ತೆ, ಸಂಡೇ ಫಂಕ್ಷನ್ ಇರಲ್ಲ. ಸೊ ಸಂಡೇ ಮತ್ತೆ 6 ಗಂಟೆ ಆದ್ಮೇಲೆ ನೀವೇನಾದ್ರು ಕಾಲ್ ಮಾಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಿಮಗೆ ಕಾಲ್ ಬರುತ್ತೆ. ಸೊ ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ.